ಎಡವದೆಯೇ ಮೈಗಾಯ ಒಡೆಯದೆಯೇ ಮಗುವಾರು ನಡೆಯ ಕಲಿತವನು ಮತಿನೀತಿ ಗತಿಯಂತು ತಡಬರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈದಡವಿ ಕೊಳುವವರೆಲ್ಲ ಮಂಕುತಿಮ್ಮ. ಅಂದರೆ ಎಡವದೆಯೇ ಮೈಗಾಯ ಒಡೆಯದೆಯೇ ಮಗುವಾರು ನಡೆಯ ಕಲಿತವನು. ಅಂದರೆ ಮಗು ನಡೆಯುವುದನ್ನು ಕಲಿಯುವಾಗ ಎಡವಿ ಬೀಳುವುದು ಸಹಜ, ಆಗ ಮೈಗಾಯವಾಗುವುದು ಕೂಡ ಸಹಜ, ಅದು ಸರ್ವೇ ಸಾಮಾನ್ಯ. ಎಡವಿ ಬೀಳದೆ ನಡಿಗೆ ಕಲಿತಂತಹ ಯಾವುದಾದ್ರು ಮಗು ಇರುವುದಕ್ಕೆ ಸಾಧ್ಯನಾ? ಅದು ಇಲ್ಲ. ಅದೇ ರೀತಿ ಮತಿನೀತಿ ಗತಿಯಂತೂ ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈದೆಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ. ಅದೇ ರೀತಿ ಜೀವನದಲ್ಲಿ ನಾವು ಧರ್ಮ, ನೀತಿ, ರೀತಿ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಎಡವುತ್ತೇವೆ, ಅಥವಾ ಜೀವನದಲ್ಲಿ ಯಾವುದೇ ಒಂದು ಕಾರ್ಯವನ್ನು ಸಾಧಿಸುವಾಗ ವಿಫಲತೆ ಎದುರಾದಾಗ ಅದಕ್ಕೆ ಅಂಜದೆ ಮಗುವಿನಂತೆ ಮೈದಡವಿಕೊಂಡು ಮತ್ತೆ ಎದ್ದು ಪ್ರಯತ್ನಿಸಬೇಕು ಅಂತ ಇಲ್ಲಿ ಹೇಳ್ತಾರೆ ಅನಿಸುತ್ತೆ ತಿಮ್ಮಗುರುಗಳು.